ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತೊಂದು ಪ್ಲೇಸಿಗೆ ಬಂದೀವಿ. ನಮ್ಮ ಬಾಗಲಕೋಟೆ ಡಿಸ್ಟಿಕ್ದಾಗ ಹಲವಾರು ರೀತಿಯ ಪ್ರವಾಸಿ ಸ್ಥಳಗಳದಾವ. ಅದ್ರಾಗ ಬದಾಮಿ ಆಗಿರ್ಬೋದು, ಐಹೊಳೆ, ಪಟ್ಟದಕಲ್ಲ, ಆಲ್ಮಟ್ಟಿ ಜಲಾಶಯಗಳಾಗಿರ್ಬೋದು. ಅದೇ ರೀತಿ ಕೂಡಲ ಸಂಗಮ ಒಂದು ಪ್ರವಾಸಿ ಸ್ಥಾನ ಆಗೈತಿ. ಅಲ್ಲಿ ಬಸವಣ್ಣವರ ಒಂದು ಐಕ್ಯ ಸ್ಥಳ ಐತಿ. ಅದೇ ಥರ ಬಸವಣ್ಣವರು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವಂಥ ಸ್ಥಳ ಇದು ಯಾವುದಂದ್ರೆ ಚಿಕ್ಕ ಸಂಗಮ. ಈ ಚಿಕ್ಕ ಸಂಗಮದಲ್ಲಿ ಏನಾಗಿತ್ತು ಅಂದ್ರೆ ಕೃಷ್ಣಾ ನದಿ ಹಾಗೂ ಘಟಪ್ರಭಾ ನದಿಗಳು ಸಂಗಮವಾದ ಸ್ಥಳ ಅಂತ ಹೇಳ್ಬೋದು. ಇವತ್ತು ಆ ಸ್ಥಳನ ನಾನು ನಿಮಗೆ ತೋರ್ಸಾಕೊಂತೀನಿ. ಬರ್ರಿ ಎಲ್ರು ಹೋಗೋಣ. ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಅದನ್ನೆಚ್ಚಿ ಕೆಡಬೇಡ. ಸಿರಿ ಎಂಬುದೊಂದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ಬಸವಣ್ಣವರು ಬರೆದಂಥ ವಚನವನ್ನು ಮನದಲ್ಲಿ ಸ್ಮರಿಸುತ್ತಾ ನಾವೀಗ ಏನು ಮಾಡ್ತೀವಿ ಅಂದರೆ ಸಂಗಮನಾಥನ ದರ್ಶನ. ಈಗ ನಾವು ಸಂಗಮವಾದಂಥ ಎರಡು ಹೊಳೆಗಳು, ಒಂದು ಕೃಷ್ಣ ಹಾಗೂ ಘಟಪ್ರಭಾ, ಈ ನದಿಯನ್ನು ನಾವು ದರ್ಶನ ಮಾಡಕ್ಕೆ ಹೋಗ್ತೀವಿ. ತಾವು ನಮ್ಮ ಜೊತೆಗೆ ಬರ್ರಿ. ನಮ್ಮ ಯಜಮಾನ್ರು ಕೃಷ್ಣಾ ನದಿ ಸಂಗಮದಾಗ ಮುಖ ತಗೋತಾರ. ಹೊಳಿ ಸ್ನಾನ ಮಾಡೋದು ಭಾಳ ಉತ್ತಮ ಆತ. ಇವ್ರು ಕೈಕಾಲು ಮಾರಿ ತಗೋಕತ್ತಾರ. ನೋಡ್ರಿ, ಚಿಕ್ಕ ಸಂಗಮ ಇಲ್ಲಿ ಏನಾಗ್ತದೆ, ಕೃಷ್ಣ ಹಾಗೂ ಘಟಪ್ರಭಾ ಎರಡೂ ನದಿಗಳು ಸೇರ್ಕೊಂಡು ಏನಾಗ್ತದೆ ಅಂದ್ರೆ ಒಂದು ಸಂಗಮ ಆಗ್ತದೆ. ಆ ಸಂಗಮ ಆಗುವುದು ಆಲ್ಮಟ್ಟಿಯ ಜಲಾಶಯ ಏನು ನಿರ್ಮಾಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅವೆರಡು ಸಂಗಮ ಆದ ಹಳಿ ಜಾಗ ಏನಾಗೈತೆ ಅಂದರೆ ಈಗ ಸಂಪೂರ್ಣ ನೀರಿನಲ್ಲಿ ಆವೃತ್ತಿ ಆಗೈತಿ. ಸೊ ಅದು ಈ ಹೊಸ ಗುಡಿ ಏನು ಇಲ್ಲಿ ನಿರ್ಮಾಣ ಮಾಡ್ಯಾರಲ್ಲ, ಈ ಪ್ಲೇಸ್ದಲ್ಲಿ ಈ ಹೊಳೆ ನೀರು ಇದು ಕೂಡ ಘಟಪ್ರಭಾ ಹಾಗೂ ಕೃಷ್ಣಾ ನದಿಯ ನೀರು ಅಂತ ಹೇಳ್ತೀನಿ ನಾನು. ಯಾಕಂದರೆ ಇದು ಬ್ಯಾಕ್ ವಾಟರ್, ಕೃಷ್ಣಾ ನದಿ ಜಲಾಶಯದ ಹಿನ್ನೀರು ಅಂತ ಹೇಳ್ಬೋದು ಇದನ್ನು. ಇಲ್ಲಿಂದ ನದಿಗಳು ಹರ್ಕೊಂಡೋಗಿ ಮುಂದೆ ಏನಾಗ್ತದೆ ಅಂದ್ರೆ ಕೃಷ್ಣಾ ನದಿ ಮಲಪ್ರಭಾ ಒಂದಿಗೆ ಏನಾಗ್ತದೆ ಅಂದ್ರೆ ಸಂಗಮಗೊಳ್ತೈತಿ. ಅದು ಕೂಡಲ ಸಂಗಮದಲ್ಲಿ ಆ ಮಲಪ್ರಭಾ ನದಿ ನೀರು ಹಾಗೂ ಕೃಷ್ಣಾ ನದಿ ನೀರು ಇವೆಲ್ಲವೂ ಇಲ್ಲಿ ಏನಾಗ್ತದೆ ಅಂದ್ರೆ ಸಂಗಮಗೊಳ್ತದೆ. ಇಲ್ಲಿರುವಂಥ ನೀರಿಗೆ ಯಾವುದಂದ್ರೆ ಘಟಪ್ರಭಾ ಹಾಗೂ ಕೃಷ್ಣಾ ನದಿ. ಈ ನೀರಿನಲ್ಲಿ ಏನಾಗ್ತದೆ ಅಂದ್ರೆ ನೋಡ್ರಿ, ಬ್ಯಾಸಗಿ ಟೈಮ್ದಾಗ ಹಲವಾರು ಪಕ್ಷಿಗಳು ಇಲ್ಲಿ ಏನಾಗ್ತಾವಂದ್ರೆ ವಲಸೆ ಬರ್ತಾವ. ವಿಧ ವಿಧವಾದ ಪಕ್ಷಿಗಳು ವಲಸೆ ಬರ್ತಾವ. ಇಲ್ಲಿ ನಡು ದ್ವೀಪಗಳು ಏನು ಕಾಣಿಸ್ತಾವಲ್ಲ, ಅಲ್ಲಿ ಬೆಟ್ಟ ಗುಡ್ಡ, ಅಲ್ಲಿ ದ್ವೀಪಗಳು ಕಾಣ್ತಾವ ನೋಡ್ರಿ, ಚಿಕ್ಕ ಚಿಕ್ಕ ದ್ವೀಪಗಳು. ಅಲ್ಲೆಲ್ಲ ಪಕ್ಷಿಗಳು ಕುಂಡಿರ್ತಾವ. ಅದರ ನೋಡಾಕ ಪ್ರೇಕ್ಷಕರ ಮನ ಸೆಳೀತೈತಿ. ಪ್ರವಾಸಿಗರಿಗೆ ಏನಾಗ್ತದೆ ಅಂದ್ರೆ ಅದು ತುಂಬ ಖುಷಿ ಕೊಡ್ತೈತಿ. ಪಕ್ಷಿ ಪ್ರೇಮಿಗಳು ಯಾರೇ ಇದ್ರೂ ಸಹ ಇಲ್ಲಿ ಬಂದ ಪಕ್ಷಿಗಳನ್ನು ನೋಡ್ಬೋದು. ಇನ್ನೊಂದು ಸ್ವಲ್ಪ ದಿನ ರೀ ಬ್ಯಾಸ್ಗೆ ಒಳಗೆ ಏನಾಗ್ತದೆ ಅಂದ್ರೆ ವಲಸೆ ಬರ್ತಾವೆ, ಬೇರೆ ಬೇರೆ ಕಡೆ ಪಕ್ಷಿಗಳು ವಲಸೆ ಬರ್ತಾವೆ. ಈಗ ಅಲ್ಲಿ ಅಷ್ಟು ದೂರದಲ್ಲಿ ಒಂದು ಪಕ್ಷಿ ಕೂತೈತಿ, ಕಾಣ್ಬೋದು ನಿಮಗೆ. ಅಲ್ಲಿ ದೂರದಲ್ಲಿ ಒಂದು ಪಕ್ಷಿ ಕೂತೈತಿ, ಆಮೇಲೆ ಅಲ್ಲಿ ಒಂದು ಹಾರ್ಕೊಂಬರತೈತಿ. ಇವೆಲ್ಲವೂ ಇಲ್ಲಿ ಬರುವಂಥ ವಲಸೆ ಪಕ್ಷಿಗಳು. ಕೆಲವೊಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಆಹಾರ, ಎಲ್ಲೆಲ್ಲಿ ನೀರು ಇರ್ತೈತಿ ಅಲ್ಲೆಲ್ಲ ಪಕ್ಷಿಗಳು ವಲಸೆ ಹೋಗ್ತಾವ, ವಲಸೆ ಬರ್ತಾವ. ತಮ್ಮ ಸಂತತಿಗಳನ್ನು ಒಂದೊಂದು ಜಾಗದಲ್ಲಿ ಹೆಚ್ಚು ಮಾಡಿಕೊಂಡು ಅದೇ ರೀತಿ ವಲಸೆ ಹೋಗ್ತಿರ್ತಾವ. ಇಲ್ಲಿ ಏನಾಗ್ತೈತೆ ಅಂದ್ರೆ ಪಕ್ಷಿಗಳಿಗೆ ಮೀನು, ಅವಕ್ಕೆ ಸಿಗಬೇಕಾದ ಆಹಾರ, ಇಲ್ಲೆಲ್ಲ ಕಾಡೋದು ಐತಲ್ರಿ. ಇದರಿಂದ ಏನಾಗ್ತದೆ, ಅವ್ಗೆ ಯಾವ್ಯಾವ ಥರ ಹಣ್ಣುಗಳಾಗಿರ್ಬೋದು, ಮೀನುಗಳಾಗಿರ್ಬೋದು, ಈ ರೀತಿ ಜಲಾಶಯ ಪಕ್ಷಿಗಳು ಏನಾಗ್ತವೆ ಇಲ್ಲಿ ವಲಸೆ ಬರ್ತಾವ. ಇದರಿಂದ ನೋಡ್ರಿ, ಈ ಸಂಗಮದಲ್ಲಿ ಯಾರೇ ಬಂದು ಸ್ನಾನ ಮಾಡಿದ್ರು ಪಾವನಗೊಳ್ತಾರೆ. ಇಲ್ಲಿ ಎಷ್ಟು ಜನ ಸಂಗಮ ಸ್ನಾನಕ್ಕೆ ಬಂದಿರ್ತಾರ, ಅವ್ರಿಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಸ್ನಾನ ಮಾಡೋದು. ಇನ್ನೊಂದು ಏನು ಹೇಳ್ತೇನೆಂದ್ರೆ, ಸ್ನಾನ ಮಾಡಕ್ಕೆ ಬಂದವರು ಈಜದಲ್ಲಿ ನಿಪುಣರಿದ್ದವರು ಅಷ್ಟೇ ಈ ನೀರಿಗೆ ಇಳಿಯುವಂಥ ಸಾಹಸ ಮಾಡ್ಬೋದೇನೋ. ಯಾರೂ ಆ ರೀತಿ ಸಾಹಸ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇಲ್ಲಿ ಮೊಸಳೆಗಳಿವೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಆಳವಾದ ಬಾವಿಗಳದಾವಂಥ ಒಳಗಡೆ. ಬಾವಿಗಳಿದ್ರೆ ಈಜಾಡೋರು ಎಷ್ಟೇ ಸಾಹಸ ಮಾಡಕ್ಕೆ ಹೋದ್ರೂ ಅದು ಅಪಾಯಕಾರಿ. ಯಾಕಂದರೆ ಇಂಥಲ್ಲಿ ಬಂದ್ರೆ ಇಲ್ಲಿ ದಂಡಿ ನಿಂತ್ಕೋಬೇಕು, ಅಷ್ಟೇ ಸ್ನಾನ ಮಾಡ್ಕೋಬೇಕು, ಕೈಕಾಲು ಮರಿ ತಗೊಂಡು ಹೋಗಬೇಕು. ಅಲ್ಲಿ ಒಳಗದು ಹೋಗೋ ಸಾಹಸ ಮಾಡಬೇಡ್ರಿ, ಮೊಸಳೆಗಳದಾವಂತ. ಮತ್ತು ಜೀವಕ್ಕೆ ಅಪಾಯಕಾರಿ. ಸಣ್ಣ ಮಕ್ಕಳದು ಬಂದ್ರೆ, ನಿಮ್ಮ ಮನೆ ಹೆಣ್ಮಕ್ಳದು ಬಂದ್ರೆ ಅವ್ರನ್ನದು ಒಳಗದು ಕಳಿಸ್ಬೇಡಿ. ಇಲ್ಲೇ ನೋಡ್ರಿ, ನಂಗೆ ಪಾದಕ್ಕೆ ಎಷ್ಟು ನೀರು ಅಷ್ಟೇ ಕಡಿಮೆ ಬಂದಾವ. ಇಷ್ಟಕ್ಕೆ ನಿಂತ್ಬಿಟ್ಟೇವೆ. ನಮ್ಮ ಯಜಮಾನ್ರ ಸತಿಗೆ ನಾನು ಅಲ್ಲಿ ನಿಲ್ಸೀನಿ, ಅವ್ರಿಗೆ ಈಜು ಬರುತ್ತಾ, ಆದರೂ ಒಳಗಡೆ ಕಳಿಸಿಲ್ಲ. ಯಾಕಂದ್ರೆ ನಾವು ಸೇಫ್ಟಿಯಾಗಿ ನೋಡ್ಕೋಬೇಕು. ಯಾಕಂದ್ರೆ ಮೊಸಳೆ ಅದಾವಂತ್ರಿಪ್ಪ, ಮೊಸಳೆಗಳೇನು ಸಸ್ಯಾಹಾರಿ ಅಲ್ಲ, ಮಾಂಸಾಹಾರಿ. ಒಳಗೋದ ತಕ್ಷಣ ತಿಂದುಬಿಡ್ತಾವ. ಅದಕ್ಕಾಗಿ ನೀವೇನು ಮಾಡ್ತೀವಿ, ಬರೀ ಹೊರಗಡೆ ನಿಂತೆ ಎಲ್ಲನೂ ಇಲ್ಲಿಂದ ಹೊಳಿ ದರ್ಶನ ಮಾಡಿರಿ, ಸ್ನಾನ ಮಾಡಿರಿ, ಅಲ್ಲಿಂದ ಸಂಗಮನಾಥನ ದರ್ಶನ ಪಡ್ಕೋರಿ ಅಂತ ಹೇಳ್ತೀನಿ. ಈ ಹೊಳಿಯನ್ನು ಒಂದು ಸತಿ ಕಣ್ತುಂಬ್ಕೋರಿ ಎಲ್ಲರೂ.
ನೋಡ್ರಿ ನೋಡಕ್ಕೆ ಹೆಂಗೆ ಈ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ಹೆಂಗೆ ಕಾಣ್ತದೆ ಅಂದ್ರೆ ಸಮುದ್ರ ಕಂಡಂಗೆ ಕಾಣಕತ್ತೈತಿ. ಆ ಬೆಟ್ಟ ಗುಡ್ಡ ನೋಡ್ರಿ ಎಷ್ಟು ಚಂದ ಅನಿಸ್ತದ. ಮನಸ್ಸಿಗೆ ಭಾಳ ಖುಷಿ ಆಗ್ತದೆ ಇದನ್ನೆಲ್ಲ ನೋಡಕ್ಕೆ. ನೋಡ್ರಿ ಇಲ್ಲಿ ಹೊಳಿ ಅಪೋಸಿಟ್ ಏನಾಗ್ತೈತೆ ಅಂದ್ರೆ ಗುಡಿ ಐತಿ. ಗುಡಿಗೆ ಬಂದವರು ಹೊಳಿ ಎಲ್ಲಿ ಆ ಕಡೆ ಹುಡುಕ್ಬೇಡ, ಸೀದಾನೇ ಕಾಣ್ತದ. ಸೀದಾ ಬಂದು ಹೊಳಿ ಸ್ನಾನ ಮಾಡ್ಬೋದು. ನಾವು ದೇವಸ್ಥಾನದ ಎದುರುಗಡೆ ಬಂದೀವಿ. ಇಲ್ಲಿ ದೇವಸ್ಥಾನದ ದ್ವಾರ ಭಾಗದಲ್ಲಿ ಒಂದು ಗೋಪುರ ನಿರ್ಮಿಸ್ಯಾರ. ಆ ಗೋಪುರ ನೋಡಕ್ಕೆ ಎಷ್ಟು ಸುಂದರವಾಗೈತೆ ಅಂದ್ರೆ ಅದು ವೈಷ್ಣವ ಶೈಲಿಯಲ್ಲಿ ನಿರ್ಮಾಣ ಹೊಂದೈತಿ. ಆ ಗೋಪುರನ ನಾನು ನಿಮಗೆ ಒಂದು ಸತಿ ತೋರಿಸ್ತೀನಿ. ಸಂಗಮನಾಥ ದೇವಸ್ಥಾನ ಇದು, ಚಿಕ್ಕ ಸಂಗಮ. ನೋಡ್ರಿ ಗೋಪುರ ಯಾವ ರೀತಿ ನಿರ್ಮಾಣ ಮಾಡ್ಯಾರಂದ್ರೆ ಇದನ್ನು ವೈಷ್ಣವ ಶೈಲಿಯಲ್ಲಿ ನಿರ್ಮಾಣ ಮಾಡ್ಯಾರ. ಎಷ್ಟು ಎತ್ತರವಾದ ಗೋಪುರ ನಿರ್ಮಾಣ ಮಾಡ್ಯಾರ ನೋಡ್ರಿ. ನೋಡಕ್ಕೆ ಎಷ್ಟು ಚಂದ ಅನಿಸ್ತದ. ಪ್ರತಿದಿನ ಪ್ರವಾಸಿಗರು ಇಲ್ಲಿ ಬಂದೇ ಬರ್ತಾರ. ಈ ದೇವಸ್ಥಾನ ಅಷ್ಟು ಪ್ರಸಿದ್ಧವಾಗೈತಿ, ಪ್ರವಾಸಿಗರ ಮನಸ್ಸು ಸೆಳೆತೈತಿ. ಅಷ್ಟು ಸುಂದರವಾದ ಪ್ಲೇಸ್. ದೇವಸ್ಥಾನದ ಒಳಗಡೆ ಹೋಗುವಾಗ ಬಾಗಿಲು ಎಷ್ಟು ದೊಡ್ಡದು ಮಾಡ್ಯಾರ ನೋಡ್ರಿ. ಈ ಬಾಗಿಲ ಮೇಲೆ ಕೆತ್ತಿರುವಂಥ ಎಷ್ಟು ಚಂದ ಡಿಸೈನ್ ಐತೆ ನೋಡ್ರಿ. ಇದನ್ನೆಲ್ಲ ಕೈಲೇನೆ ಕೆತ್ತಿರ್ತಾರ ನೋಡಿ. ಎಷ್ಟು ದೊಡ್ಡದಾಗಿರುವಂಥ ಬಾಗಿಲು. ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ರಿ ದೀಪಸ್ತಂಭ ಎಷ್ಟು ಚಂದ ಮಾಡ್ಯಾರ. ಅಲ್ಲಿ ಮೇಲ್ಗಡೆ ಏನು ಮಾಡ್ತಾರಂದ್ರೆ ಕರ್ಪೂರ ಅಥವಾ ಎಣ್ಣೆ ಹಾಕಿ ದೀಪ ಹಚ್ತಾರ. ದೀಪಸ್ತಂಭ ಐತಿ. ದೇವಸ್ಥಾನದ ಗೋಪುರವನ್ನು ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಅದೇ ರೀತಿ ದೇವಸ್ಥಾನವನ್ನು ಶೈವ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಏನಾಗ್ತೈತೆ ಅಂದರೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಸಣ್ಣ ಸಣ್ಣ ದೇವರ ಗುಡಿಯನ್ನು ನಿರ್ಮಿಸ್ತಾರೆ. ಅವು ಗ್ರೀಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಾವ. ಈ ಕ್ಷೇತ್ರ ಎಷ್ಟು ಪುಣ್ಯವಾದ ಕ್ಷೇತ್ರ ಐತೆ ಅಂದ್ರೆ ಕೂಡಲ ಸಂಗಮದಲ್ಲಿ ಬಸವಣ್ಣವರ ಐಕ್ಯವಾದ ಜಾಗ ಅಂತ ನಾವು ಹೇಳ್ತೀವಿ. ಅದೇ ಥರ ಇಲ್ಲಿ ಬಸವಣ್ಣವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಒಬ್ಬರು ಮುನಿ ಹತ್ರ ಬಂದ ಅಭ್ಯಾಸವನ್ನು ಮಾಡ್ತಾರೆ. ಹಲವಾರು ವಚನಗಳನ್ನು ಸಹ ಇಲ್ಲಿ ಕುಂತ ನಿರ್ಮಿಸಿದ್ದಾರೆ ಅಂತ ಹೇಳಿ ಪ್ರತೀತಿ ಐತಿ. ಜೊತೆಗೆ ಒಂದು ಕೃಷ್ಣಾ ನದಿ, ಇನ್ನೊಂದು ಘಟಪ್ರಭಾ ನದಿ. ಇಲ್ಲಿ ಈ ದಡದಲ್ಲಿ ಏನು ಮಾಡ್ಯಾರ ಅಂದ್ರೆ ಈ ಗುಡಿಯನ್ನು ನಿರ್ಮಿಸಿದ್ದಾರೆ. ಈ ಗುಡಿ ನಿರ್ಮಾಣವನ್ನು ಯಾರು ತಮ್ಮ ಇದಕ್ಕೆ ತಗೊಂಡಿದ್ದಾರೆ ಅಂದ್ರೆ ಕೂಡಲ ಸಂಗಮದ ಅಭಿವೃದ್ಧಿ ಮಂಡಳಿ. ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯವರು ಈ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಈ ಗುಡಿಯನ್ನು ಉಸ್ತುವಾರಿ ಎಲ್ಲ ರೀತಿ ಅವರೇ ಕೂಡ ನಿರ್ಮಾಣ ಮಾಡಿ ಇದು ಒಂದು 8 ಎಕರೆ ಜಾಗದಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಂಗಮನಾಥನ ನೋಡೋಕೆ ನಮಗೆ 2 ಕಣ್ಣು ಸಾಲದು. ಜೊತೆಗೆ ಅಲ್ಲಿರುವಂತಹ ಬಸವಣ್ಣ ಆಗಿರಬಹುದು. ಅಲ್ಲಿ ನಿಮಗೆ ದೇವರನ್ನ ಈಗ ತೋರಿಸ್ತೀನಿ ಬರ್ರಿ ನೋಡ್ರಿ. ಅಲ್ಲಿ ಬಸವಣ್ಣನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಬಸವಣ್ಣಕ್ಕೆ ಅವರು ಕೋಡಿಗೆ ಏನು ಮಾಡ್ಯಾರ ಅಂದ್ರೆ ಬೆಳ್ಳಿ ಕೋಡ್ಗಳನ್ನು ಮಾಡಿ ಹಾಕಿದ್ದಾರೆ. ನೋಡೋಕೆ ಎಷ್ಟು ಚೆನ್ನಾಗದ. ಕಂಬಗಳು ನೋಡ್ರಿ ಎಷ್ಟು ಸ್ಮೂತ್ ಪಾಲಿಶ್ ಆಗಿದಾವೆ ಈ ಕಂಬಗಳು. ಇದೆಲ್ಲ ಯಾವ ಶೈಲಿಯಲ್ಲಿ ಐತಂದ್ರೆ ಶೈವ ಶೈಲಿಯಲ್ಲಿ ಐತಿ. ಎಲ್ಲರೂ ಸಂಗಮನಾಥನ ದರ್ಶನವನ್ನು ಪಡೀರಿ. ಎಲ್ಲೇ ಹೋದರೂ ವಿಘ್ನ ವಿನಾಯಕ ಇರಲೇಬೇಕು. ಇಲ್ಲಿ ಸಹ ಒಂದು ಗಣೇಶನ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ನಮ್ಮ ಗಣೇಶ ಎಷ್ಟು ಚಂದ ಅದಾನ. ನಿಮಗೊಂದ್ಸತಿ ಏನು ಮಾಡ್ತೀನಿ ಅಂದ್ರೆ ಈ ಗುಡಿಯನ್ನು ಪೂರ್ತಿ ತೋರಿಸ್ತೀನಿ. ಹೊರಗಡೆದು ಒಂದು ಫೋಟೋ ಕ್ಲಿಕ್ ಮಾಡಿ ತೋರಿಸ್ತೀನಿ. ಶೈವ ಶೈಲಿಯಲ್ಲಿ ನಿರ್ಮಾಣವಾದ ಈ ಗುಡಿ ನೋಡೋಕೆ ಭಾಳ ಚಂದದ. ಜೊತೆಗೆ ಇಲ್ಲಿ ಕುಂಡ್ರಕ್ಕೆ ಎಷ್ಟು ತಂಪು ವಾತಾವರಣ ಐತೆ ಅಂದ್ರೆ ರೀ, ಹೊರಗಷ್ಟು ಸುಡು ಬಿಸಿಲಿದ್ರೂ ಸಹ ಇಲ್ಲಿ ಅಷ್ಟು ತಂಪು ವಾತಾವರಣನ ಕೊಡ್ತೈತೆ ನಮಗೆ. ಬಂದು ಕೂತ್ರ ಮನಸ್ಸಿಗೆ ಭಾಳ ಶಾಂತ ಆಗುತ್ತೆ. ಬರ್ರಿ ಎಲ್ಲರೂ ಸಂಗಮನಾಥನ ದರ್ಶನ ಪಡೀರಿ. ಇದು ಚಿಕ್ಕ ಸಂಗಮ. ಇದನ್ನು ಇಲ್ಲಿ ಹೆಂಗೆ ಬರ್ಬೇಕಂದ್ರೆ ನಾವು ಬಿಜಾಪುರಕ್ಕೆ ಹೋಗೋ ಬಸ್ಸಿಗೆ ಹತ್ಕೊಂಡ್ರೂ ನಾವು ಏನು ಮಾಡ್ಬೋದು, ಬಂದು ಬಾಡ್ಗಂಡಿಗೆ ಇಳ್ಕೊಂಡ್ರೆ ಈ ಕಡೆ ಆಟೋ ಅಥವಾ ಬಸ್ ವ್ಯವಸ್ಥೆ ಇರ್ತೈತಿ, ಬರ್ಬೋದು. ಇನ್ನೊಂದೇನಂದ್ರೆ
ಬೀಳ್ಗಿಯಿಂದನೂ ಡೈರೆಕ್ಟ್ ಏನಾಗ್ತೈತೆ ಅಂದ್ರೆ ಚಿಕ್ಕ ಸಂಗಮಕ್ಕೆ ಬಸ್ ಅದಾವ, ಬಸ್ಸಿನ ಮುಖಾಂತರ ನಾವು ಬರ್ಬೋದು, ಇಲ್ಲ ಪ್ರೈವೇಟ್ ವೆಹಿಕಲ್ ಸಹ ಇಲ್ಲಿ ಬಂದು ತರ್ಬೋದು. ಎಷ್ಟು ಚಂದ ಪಾರ್ಕಿಂಗ್ ಭಾಳ ದೊಡ್ಡದೈತ್ರಿ. ಇಲ್ಲಿ ದೊಡ್ಡ ದೊಡ್ಡ ಬಸ್ ಬಂದರೂ ಸಹ ತರ್ಬಾಕ ಇದನ್ನೈತಿ. ಮತ್ತು ಕುಂಡ್ರಾಕ್ ಹೊರಗಡೆ ಪಾರ್ಕ್ ಮಾಡ್ಯಾರ. ಇಲ್ಲಿ ನದಿ ಐತಿ, ಅದನ್ನೆಲ್ಲ ನೋಡಕ್ಕೆ ಭಾಳ ಚಂದ ಅನ್ನಿಸ್ತದ. ಎಲ್ಲರೂ ಫ್ಯಾಮಿಲಿ ಸಮೇತ ಬರ್ಬೋದು. ಇದು ಒಂದು ಪ್ರವಾಸಿ ಸ್ಥಾನ ಐತಿ. ಸುತ್ತಮುತ್ತನವ್ರು ಎಲ್ಲ ಕಡೆ ಜನ ಬರ್ತಾರೆ. ಇದು ಎಲ್ಲಿ ಬರ್ತೈತೆ ಅಂದ್ರೆ ಕೆಲವೊಬ್ಬರಿಗೆ ನಮ್ಮ ಸುತ್ತಮುತ್ತಿರೋ ಜನರಿಗೆಲ್ಲ ಗೊತ್ತೈತಿ ಇದು ಬೀಳ್ಗಿ ತಾಲೂಕ್ನಾಗ ಐತೆ ಅಂತ. ಬೇರೆದ ಕಡೆಯವ್ರಿಗೆ ಗೊತ್ತಿರಲ್ಲ. ಅವರಿಗೆಲ್ಲ ಹೇಳಬೇಕಂದ್ರೆ ಇದು ಬಾಗಲಕೋಟೆ ಡಿಸ್ಟಿಕ್ ಬೀಳ್ಗಿ ತಾಲೂಕ್ನಾಗಿರುವಂತಹ ಚಿಕ್ಕ ಸಂಗಮ ಅಂತ ಹೇಳ್ತೀನಿ ನಾನು. ಬೀಳ್ಗಿಯಿಂದನೂ ಸಹ ಬಸ್ ಇರ್ತಾವೆ ಡೈರೆಕ್ಟ್. ಇಲ್ಲ ಬೀಳ್ಗಿ ಇಲ್ಲ ನಾವು ಬಾಗಲಕೋಟೆ ಮೇಲಿಂದ ಬರ್ತೀವಂದ್ರೂ ಇಲ್ಲಿ ಬಾಡ್ಗಂಡಿಗೆ ಇಳ್ಕೊಬೋದು, ಬಿಜಾಪುರ ಬಸ್ ಹತ್ತಿ. ಇಲ್ಲ ಬಿಜಾಪುರ ಕಡೆಯಿಂದ ಬರೋರು ಸಹ ಬಾಡ್ಗಂಡಿಗೆ ಇಳ್ಕೊಬೋದು. ಆಮೇಲೆ ಈ ಕಡೆ ಪ್ರೈವೇಟ್ ವೆಹಿಕಲ್ ಇದ್ರೆ ಪ್ರೈವೇಟ್ ವೆಹಿಕಲ್ದಲ್ಲಿ ಬರ್ಬೋದು, ಇಲ್ಲ ಆಟೋ ಬಸ್ ಈ ರೀತಿ ಮುಖಾಂತರ ಬರೋಕೆ ಇಲ್ಲೇನೈತಿ ಹಾದಿ ಐತಿ, ಎಲ್ಲರೂ ಬರ್ಬೋದು. ದೇವಸ್ಥಾನದ ಮುಂಭಾಗದಲ್ಲಿರುವಂಥ 2 ಗುಡಿಗಳನ್ನು ಮತ್ತೆ ನಿರ್ಮಾಣ ಮಾಡೋ ಚಿಕ್ಕ ಚಿಕ್ಕ ಗುಡಿಗಳದಾವ. ಅವು ಯಾವ ಶೈಲಿಯಲ್ಲಿ ಅದಾವ ಅಂತ ಗ್ರೀಕ್ ಶೈಲಿಯಲ್ಲಿ ಅದಾವ. ನಿಮ್ಗೆ ಆ ದೇವಸ್ಥಾನವನ್ನು ತೋರಿಸ್ತೀವಿ ಬರೀಗು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗೈತಿ. ಅದರ ಅಪೋಸಿಟ್ ಇರುವಂತಹ ದೇವಸ್ಥಾನ ಯಾವುದಂದ್ರೆ ವೀರಭದ್ರ ಸ್ವಾಮಿ ಅವ್ರದ್ದು. ಇದು ಆಂಜನೇಯ ಸ್ವಾಮಿ ಅವ್ರದ್ದು, ಅದು ವೀರಭದ್ರ. ಸಂಗಮನಾಥನ ದರ್ಶನ ಪಡೆದ ನಾವಂತರೂ ಭಾಳ ಖುಷಿ ಆದ್ವಿ. ತಾವು ಎಲ್ಲರೂ ಸಮಯ ಸಿಕ್ಕಾಗ ಏನು ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಈ ಸಂಗಮನಾಥ ದೇವ್ರ ಗುಡಿ ಚಿಕ್ಕ ಸಂಗಮಕ್ಕೆ ಬಂದು ಎಲ್ಲರೂ ದರ್ಶನ ಪಡೀರಿ. ಹೋಳಿ ಹಾಗೂ ನಿಸರ್ಗ ಸೌಂದರ್ಯ ಸವಿರಿ ಅಂತ ಹೇಳ್ತೀವಿ. ಇಲ್ಲಿ ಬರುವಂಥ ವಲಸೆ ಬರೋ ಪಕ್ಷಿಗಳನ್ನು ನೋಡಿ ಖುಷಿ ಪಡ್ರಿ, ಇದರಿಂದ ನಿಮಗೂ ಖುಷಿ ಆಗತ್ತಾ. ಸೊ ನಾವು ಇಲ್ಲಿಗೆ ಈ ಲಾಗ್ ಮುಗಿಸ್ಬೇಕನ್ನತ್ತೀವಿ. ತಾವೆಲ್ಲರೂ ಈ ವಿಡಿಯೋ ನೋಡಿ ಇಷ್ಟಪಟ್ಟಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ.